ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಸ್ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ, ಪ್ರಕೃತಿಯಲ್ಲಿ ಸಿಗುವಂತಹ ಹೂವಿನ ಗಿಡವಾಗಲಿ ಸ್ನೇಹಿತರೆ, ಇನ್ನು ಬೇರು, ಕಾಂಡ, ಇದರಲ್ಲಿ ಸಾಕಷ್ಟು ಬದಲಾವಣೆಯನ್ನು ನಿಮ್ಮ ಆರೋಗ್ಯದಲ್ಲಿ ನೋಡಿರ್ತೀರಾ ಸ್ನೇಹಿತರೆ. ಏನೆಲ್ಲ ಉಪಯುಕ್ತ ಪರಿಹಾರವನ್ನು ಸಿಗಲಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದರಲ್ಲಿ ಶಂಖಪುಷ್ಪ ಒಂದು ಸ್ನೇಹಿತರೆ. ಎಲ್ಲರಿಗೂ ಗೊತ್ತಿರುವ ಹಾಗೆ ಶಂಖಪುಷ್ಪವನ್ನು ಸ್ನೇಹಿತರೆ ನೋಡಿರ್ತೀರ, ಬಟ್ ಅದರಿಂದ ಏನು ಉಪಯುಕ್ತ ಅನ್ನೋದನ್ನ ನೀವು ತಿಳ್ಕೊಂಡಿರಲ್ಲ ಸ್ನೇಹಿತರೆ. ಸೊ ಹಾಗಾಗಿ ತಪ್ಪದೆ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ಇದರಲ್ಲಿ ಏನೆಲ್ಲ ಉಪಯುಕ್ತವಾದ ಅಂಶಗಳಿದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೊಂಡು ಸ್ನೇಹಿತರೆ ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಸ್ನೇಹಿತರೆ ಈ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಒಳ್ಳೆ ಮಾಹಿತಿಯನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಓಕೆ, ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಈ ಹೂವಿನ ಗಿಡ ಮನೆಯಲ್ಲಿದ್ದರೆ ಸಂಪತ್ತು, ಸಮೃದ್ಧಿ, ಶನಿ ದೋಷ ಮಾಯ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ನಮ್ಮ ಸುತ್ತಮುತ್ತಲೇ ಅದೆಷ್ಟೋ ಹೂವುಗಳು ಬೆಳೆದಿರುತ್ತವೆ ಸ್ನೇಹಿತರೆ. ಅವುಗಳಿಂದ ಕೂಡ ನಮ್ಮ ಜೀವನಕ್ಕೆ ಹೊಸ ಮಾರ್ಗ ಸಿಗುತ್ತದೆ ಎಂಬುದು ನಮಗೆ ತಿಳಿದಿರುವುದಿಲ್ಲ. ಅಂತಹ ಹೂವುಗಳಲ್ಲಿ ಈ ಹೂವು ಕೂಡ ಒಂದಾಗಿದೆ. ಈ ಹೂವಿನಿಂದ ಪೂಜೆ ಮಾಡಿದರೆ ಶನಿ ದೋಷ ದೂರವಾಗುತ್ತದೆ. ಸಂಪತ್ತು, ಸಮೃದ್ಧಿ ಸದಾ ನಿಮ್ಮೊಂದಿಗೆ ಇರುವುದು. ಆ ಹೂವು ಯಾವುದು? ನಿಮ್ಮ ಮನೆಯಲ್ಲೂ ಕೂಡ ಇದು ಇರಬಹುದು ಸ್ನೇಹಿತರೆ. ಸೊ ಹಾಗಾಗಿ ತಿಳ್ಕೊಳ್ತಾ ಹೋಗಿ. ಯಾವ ವ್ಯಕ್ತಿಗೆ ಶನೀಶ್ವರನ ಅನುಗ್ರಹವಿರುತ್ತದೋ ಅವರ ಅಥವಾ ಅವುಗಳ ಆಶೀರ್ವಾದದಿಂದ ಶೀಘ್ರದಲ್ಲೇ ಕುಬೇರನ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ. ಹಾಗೂ ಲಕ್ಷ್ಮೀದೇವಿಯು ಕೂಡ ಇಂಥವರ ಮೇಲೆ ತನ್ನ ಕೃಪೆಯನ್ನು ತೋರಿಸುತ್ತಾಳೆ. ಯಾವ ವ್ಯಕ್ತಿಯ ಮೇಲೆ ಶನಿಯು ಕೋಪಿಸಿಕೊಂಡಿರುತ್ತಾರೆ ಅವನು ಸಾಡೆ ಸಾತಿ ಶನಿ ದೋಷಕ್ಕೆ ಅಥವಾ ಇನ್ನಿತರ ಶನಿ ದೋಷಗಳಿಗೆ ಒಳಗಾಗುತ್ತಾರೆ. ಶನಿಯ ಕೋಪದಿಂದ ವ್ಯಕ್ತಿ ಉದ್ಧಾರವಾದ ಉದಾಹರಣೆಯೇ ಇಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಸ್ನೇಹಿತರೆ, ಶ್ರೀಮಂತರಾಗಲು ಬಯಸಿದರೆ ಮನೆಯಲ್ಲಿ ಈ ಒಂದು ಗಿಡವನ್ನು ನೆಡಬೇಕು. ಇದೊಂದು ಧಾರ್ಮಿಕ ಮಹತ್ವವುಳ್ಳ ಗಿಡವಾಗಿದೆ. ಈ ಗಿಡದ ಕುರಿತು ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ, ಕೊನೆ ತನಕ ವಾಚ್ ಮಾಡಿ. ಇದೊಂದು ಪವಿತ್ರ ಗಿಡ ಅಂತಲೇ ಹೇಳ್ಬೋದು. ತುಳಸಿ, ಸಮಿ, ಬಿಲ್ವಪತ್ರೆಗಳಂತಹ ಶಂಖಪುಷ್ಪ ಹೂವಿನ ಗಿಡ ಕೂಡ ಧಾರ್ಮಿಕ ಮಹತ್ವ ಉಳ್ಳ ಗಿಡವಾಗಿದೆ. ಶಂಖಪುಷ್ಪ ಗಿಡವನ್ನು ಮನೆಯಲ್ಲಿ ಸ್ನೇಹಿತರೆ ಬೆಳೆಸುವುದರಿಂದ ಶನಿ ದೋಷ ನಿವಾರಣೆಯಾಗುತ್ತದೆ. ಲಕ್ಷ್ಮೀದೇವಿ ಮತ್ತು ಕುಬೇರರ ಅನುಗ್ರಹ ದೊರೆಯುತ್ತದೆ. ಶಾಸ್ತ್ರದ ಪ್ರಕಾರ ಶಂಖಪುಷ್ಪ ಗಿಡವನ್ನು ಮನೆಯಲ್ಲಿ ನೆಡುವುದರಿಂದ ಮಹಾಲಕ್ಷ್ಮಿ ಸ್ಥಿರವಾಸವಾಗುತ್ತದೆ. ಹಾಗೂ ಮನೆಯಲ್ಲಿ ಬೆಳೆದ ಶಂಖಪುಷ್ಪ ಹೂವಿನಿಂದ ಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸುವುದರಿಂದ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ. ಪ್ರತಿದಿನ ಅಥವಾ ಶುಕ್ರವಾರದ ದಿನದಂದು ಮಹಾಲಕ್ಷ್ಮಿ ದೇವಿಗೆ ಶಂಖಪುಷ್ಪವನ್ನು ಸ್ನೇಹಿತರೆ ಅರ್ಪಿಸಿ. ಪೂಜೆ ಮಾಡುವುದರಿಂದ ಹಣದ ಸಮಸ್ಯೆಯನ್ನು ಎದುರಿಸುವುದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಯಾವ ದೇವರಿಗೆ ಶಂಖಪುಷ್ಪವನ್ನು ಸ್ನೇಹಿತರೆ ಹೂವನ್ನು ಅರ್ಪಿಸಬೇಕು ಅನ್ನೋದನ್ನ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ. ಈ ಶಂಖಪುಷ್ಪ ಗಿಡವು ಮಹಾಲಕ್ಷ್ಮಿ, ಮಹಾವಿಷ್ಣು, ಶಿವ ಮತ್ತು ಶನಿಯೊಂದಿಗೆ ಸಂಬಂಧ ಹೊಂದಿದ ಗಿಡವಾಗಿದೆ ಅಂತಲೇ ಹೇಳಬಹುದು. ಈ ಗಿಡ ಮನೆಯಲ್ಲಿದ್ದರೆ ಶಾಂತಿ, ಶ್ರೇಯಸ್ಸು, ಯಶಸ್ಸು, ಅಭಿವೃದ್ಧಿ, ಸಂಪತ್ತು ದೊರೆಯುತ್ತದೆ. ನಿಮ್ಮ ಮನೆಯಲ್ಲಿರುವಂತಹ ಶಂಖಪುಷ್ಪ ಹೂವಿನಿಂದ ಶಿವನನ್ನು ಮತ್ತು ಆಂಜನೇಯ ಸ್ವಾಮಿಯನ್ನು ಪ್ರೀತಿಸಿದರೆ ದೋಷ ದೂರವಾಗಬಹುದು ಸ್ನೇಹಿತರೆ. ಇನ್ನು ಯಾವ ದಿಕ್ಕಿನಲ್ಲಿ ಶಂಖಪುಷ್ಪ ಹೂವಿನ ಗಿಡವನ್ನು ನೆಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಶಂಖಪುಷ್ಪ ಹೂವಿನ ಗಿಡವನ್ನು ದಿಕ್ಕುಗಳಿಗೆ ಅನುಗುಣವಾಗಿ ಸ್ನೇಹಿತರೆ ನೆಡುವುದರಿಂದ ಮಾತ್ರ ಅದರಿಂದ ನಮಗೆ ಪ್ರಯೋಜನ ಪ್ರಾಪ್ತಿಯಾಗುತ್ತದೆ. ಶಂಖಪುಷ್ಪ ಹೂವನ್ನು ಕುಬೇರ ದಿಕ್ಕಿನಲ್ಲಿ ಬೆಳೆಸಬೇಕು. ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಕುಬೇರ, ಗಣೇಶ ಮತ್ತು ಲಕ್ಷ್ಮೀ ದೇವಿಯು ವಾಸವಾಗಿರುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಶಂಖಪುಷ್ಪ ಹೂವಿನ ಗಿಡವನ್ನು ಮನೆಯ ಉತ್ತರ, ಪೂರ್ವ ಮತ್ತು ಈಶಾನ್ಯ ದಿಕ್ಕಿನಲ್ಲಿ ನೆಡಬೇಕು. ಈ ಹೂವಿನ ಗಿಡವನ್ನು ಮನೆಯಲ್ಲಿ ಎಂದಿಗೂ ನಾವು ಪಶ್ಚಿಮ ಹಾಗೂ ದಕ್ಷಿಣದ ದಿಕ್ಕಿನಲ್ಲಿ ಬೆಳೆಸಬಾರದು ಸ್ನೇಹಿತರೆ. ಇದರಿಂದ ಜೀವನದಲ್ಲಿ ವ್ಯತಿರಿಕ್ತ ಪರಿಣಾಮಗಳನ್ನು ಎದುರಿಸಬೇಕಾಗಿ ಬರಬಹುದು. ಇನ್ನು ಅದೇ ರೀತಿ ಶಂಖಪುಷ್ಪ ಹೂವಿನಿಂದ ಈ ಕೆಲಸ ಮಾಡಿ. ವಾರದ 7 ದಿನಗಳಲ್ಲಿ ಗುರುವಾರವು ವಿಷ್ಣುವಿಗೆ ಸಮರ್ಪಿತವಾದಂತಹ ದಿನವಾಗಿದೆ. ಶುಕ್ರವಾರ ಲಕ್ಷ್ಮೀ ದೇವಿಗೆ ಸಮರ್ಪಿತವಾದ ದಿನವಾಗಿದೆ.
ಹಾಗಾಗಿ ನೀವು ಈ 2 ದಿನಗಳಲ್ಲಿ ಶಂಖಪುಷ್ಪ ಹೂವನ್ನು ಕಿತ್ತು ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಅರ್ಪಿಸಬೇಕು. ಯಾವ ವ್ಯಕ್ತಿ ತಾನೇ ಎಷ್ಟೇ ಪಡೆದರೂ ತನ್ನ ಬಳಿ ಹಣ ನಿಲ್ಲುವುದಿಲ್ಲ ಎಂದು ಭಾವಿಸುತ್ತಾನೋ ಅವನು ಸೋಮವಾರದಂದು ಸ್ನೇಹಿತರೆ ದಿನದಂದು 5 ಶಂಖಪುಷ್ಪ ಹೂಗಳನ್ನು ಕಿತ್ತು ಹರಿಯುವ ನದಿಯಲ್ಲಿ ಎಸೆಯಬೇಕು. ಇದರಿಂದ ನಿಮ್ಮ ಸಮಸ್ಯೆ ಪರಿಹಾರವಾಗದೇ ಇದ್ದರೆ ಆ ಸಮಯದಲ್ಲಿ ಮಂಗಳವಾರದ ದಿನದಂದು ಶಂಖಪುಷ್ಪ ಹೂವಿನಿಂದ ಆಂಜನೇಯ ಸ್ವಾಮಿಯನ್ನು ಪೂಜಿಸಬೇಕು ಸ್ನೇಹಿತರೆ. ಆಂಜನೇಯ ಸ್ವಾಮಿ ಪಾದಗಳಿಗೆ ಅರ್ಪಿಸಿದ ಹೂವನ್ನು ತೆಗೆದುಕೊಂಡು ಬಂದು ನೀವು ಹಣ ಇಡುವ ಜಾಗದಲ್ಲಿ ಇಡಬೇಕು. ಇದರಿಂದ ನಿಮ್ಮ ಮನೆಯಲ್ಲಿ ಧನ ಸಂಪತ್ತು ವೃದ್ಧಿಯಾಗುತ್ತದೆ. ನಿಮಗೆ ಈ ಪರಿಹಾರವು ಸರಿಯಾದರೆ ಇದ್ದರೆ ಸೋಮವಾರದ ದಿನದಂದು ಶಂಖಪುಷ್ಪ ಹೂಗಳನ್ನು ನೀರಿನಲ್ಲಿ ಸ್ನೇಹಿತರೆ ಹಾಕಿ ಆ ನೀರಿನಿಂದ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿ. ಇದು ನಿಮ್ಮನ್ನು ಹಣದ ಸಮಸ್ಯೆಯಿಂದ ಮುಕ್ತಾಯಗೊಳಿಸುತ್ತದೆ ಅಂತಲೇ ಹೇಳಬಹುದು. ಇನ್ನು ಶನಿವಾರದ ದಿನದಂದು ಸ್ನೇಹಿತರೆ ಶನಿ ದೇವನಿಗೆ ಶಂಖಪುಷ್ಪ ಹೂವುಗಳಿಂದ ಪೂಜೆ ಮಾಡಿದರೆ ಶನಿ ದೋಷ ದೂರವಾಗುತ್ತದೆ. ಯಾವುದಾದರೂ ದೇವಿಗೆ ಶಂಖಪುಷ್ಪ ಹೂವನ್ನು ಅರ್ಪಿಸುವುದರಿಂದ ಉದ್ಯೋಗದಲ್ಲಿ ಸಮಸ್ಯೆಗಳು ದೂರವಾಗುತ್ತವೆ. ವ್ಯಾಪಾರದಲ್ಲಿನ ಸಮಸ್ಯೆಗಳು ದೂರವಾಗಬೇಕೆಂದರೆ ಶಂಖಪುಷ್ಪ ಗಿಡದ ಚಿಕ್ಕ ಬೇರನ್ನು ಒಂದು ಕಪ್ಪು ಬಟ್ಟೆಯಲ್ಲಿ ಕಟ್ಟು ಆ ಗಂಟನ್ನು ನಿಮ್ಮ ವ್ಯಾಪಾರದ ಸ್ಥಳದಲ್ಲಿ ಅಂಗಡಿಯ ಮುಂಭಾಗಕ್ಕೆ ಕಟ್ಟಬೇಕು. ಇದರಿಂದ ವ್ಯಾಪಾರದಲ್ಲಿ ಲಾಭವಾಗಬಹುದು ಸ್ನೇಹಿತರೆ. ಇನ್ನು ನಿಮ್ಮ ಮನೆಯಲ್ಲೂ ಕೂಡ ಶಂಖಪುಷ್ಪ ಹೂವಿನ ಗಿಡವಿದ್ದರೆ ಅದರ ಸದುಪಯೋಗಗಳನ್ನು ಇಂದಿನಿಂದಲೇ ಪಡೆದುಕೊಳ್ಳಲು ಪ್ರಯತ್ನಿಸಿ. ಶಂಖಪುಷ್ಪ ಹೂವನ್ನು ನಿತ್ಯವೂ ಪೂಜೆಯಲ್ಲಿ ಇಟ್ಟರೆ ಹೂವುಗಳೊಂದಿಗೆ ಬಳಸಿ. ಇದು ನಿಮ್ಮ ಮನೆಯಲ್ಲಿ ಆರ್ಥಿಕ ಅಭಿವೃದ್ಧಿಯಾಗುವಂತೆ ಮಾಡುತ್ತದೆ. ಹಾಗಾಗಿ ಸ್ನೇಹಿತರೆ ಈ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡ್ತಾ ಬನ್ನಿ. ಹಣಕಾಸಿನಲ್ಲಿ ಸಮಸ್ಯೆಗಳು ಇದ್ದರೆ ಕೂಡ ನಿವಾರಣೆಯಾಗಲಿದೆ. ಸಂಪತ್ತು, ಸಮೃದ್ಧಿ, ಶ್ರೇಯಸ್ಸು ಹೆಚ್ಚಳವಾಗಲಿದೆ ಅಂತಲೇ ಹೇಳಬಹುದು. ಇನ್ನು ಹೆಲ್ತ್ ಬಗ್ಗೆ ಕೂಡ ಸ್ನೇಹಿತರೆ ಸಾಕಷ್ಟು ನೋಡ್ತಾ ಇರ್ತೀವಿ. ಇದರ ಜೊತೆಗೆ ನಮ್ಮ ಆರೋಗ್ಯಕ್ಕೂ ಕೂಡ ಸ್ನೇಹಿತರೆ ಶಂಖಪುಷ್ಪ ಅನ್ನೋದು ಸಾಕಷ್ಟು ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ಶಕ್ತಿಶಾಲಿಯಾದಂತಹ ಶಂಖಪುಷ್ಪದ ಹೂವಿನಿಂದ ಸ್ನೇಹಿತರೆ ಮಧುಮೇಹದಿಂದ ಹಿಡಿದು ಕೂದಲು ಉದುರೋದನ್ನು ತಡೆಯುವವರೆಗೆ ಶಂಖಪುಷ್ಪದಲ್ಲಿದೆ ಸಿಕ್ಕಾಪಟ್ಟೆ ಪವರ್ ಅಂತಲೇ ಹೇಳಬಹುದು. ಸ್ನೇಹಿತರೆ ಶಂಖಪುಷ್ಪ ಹೂವಿನ ಚಮತ್ಕಾರವು ಸಂಪೂರ್ಣವಾಗಿ ಉತ್ಕರ್ಷಣ ನಿರೋಧಕಗಳಿಂದ ಸ್ನೇಹಿತರೆ ಕೂಡಿದೆ. ಈ ಹೂವಿನ ಚಹಾವು ಬಹಳಷ್ಟು ಮಧುಮೇಹ ರೋಗಿಗಳಿಗೆ ಪ್ರಯೋಜನವನ್ನು ನೀಡುತ್ತದೆ ಅಂತಲೇ ಹೇಳಬಹುದು. ಶಂಖಪುಷ್ಪವು ಒಂದು ಪುರಾತನವಾದ ತಾಯಿ ಗಿಡಮೂಲಿಕೆ ಸಸ್ಯವಾಗಿದ್ದು ಇವು ಹಲವು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ಈ ಹೂವಿನ ಚಹಾವನ್ನು ನೀಲಿ ಚಹಾ ಎಂದು ಕೂಡ ಕರೆಯಲಾಗುತ್ತದೆ. ಈ ಚಹಾವು ಥೈಲ್ಯಾಂಡ್ ಮತ್ತು ವಿಯೆಟ್ನಾಂನಲ್ಲಿ ತುಂಬ ಜನಪ್ರಿಯವಾಗಿದೆ ಸ್ನೇಹಿತರೆ. ಅಲ್ಲಿನ ಜನರು ರಾತ್ರಿ ಊಟದ ನಂತರ ನಿಂಬೆ ಮತ್ತು ಜೇನುತುಪ್ಪದೊಂದಿಗೆ ಸ್ನೇಹಿತರೆ ಸೇವಿಸುತ್ತಾರೆ. ಇನ್ನು ಶಂಖಪುಷ್ಪದಿಂದ ತಯಾರಿಸಿದ ಈ ಗಿಡಮೂಲಿಕೆ ಚಹಾವು ವಿವಿಧ ಔಷಧೀಯ ಪ್ರಯೋಜನಗಳನ್ನು ಹೊಂದಿದೆ. ಇದು ಕ್ಯಾಪಿಲರಿಗಳಿಗೆ ಸ್ನೇಹಿತರೆ ರಕ್ತದ ಹರಿವನ್ನು ಹೆಚ್ಚಿಸುವ ಮೂಲಕ ದೃಷ್ಟಿ ಸುಧಾರಿಸುತ್ತದೆ, ನೇತ್ರದ ಉರಿಯೂತವನ್ನು ಪರಿಗಣಿಸುತ್ತದೆ, ಕೂದಲನ್ನು ಘೋಷಿಸುತ್ತದೆ, ಚರ್ಮದ ಟೋನ್ ಸುಧಾರಿಸುತ್ತದೆ ಮತ್ತು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಉತ್ಕರ್ಷಣ ರೋಗ ನಿರೋಧಕಗಳನ್ನು ಒದಗಿಸುತ್ತದೆ. ಇದು ಮಕ್ಕಳು ಹಾಗೂ ದೊಡ್ಡವರಿಗೆ ಉತ್ತಮವಾದ ಗಿಡಮೂಲಿಕೆಯಾಗಿದೆ. ಮಧುಮೇಹ ವಿರೋಧಿ ಗುಣಗಳಿಗೆ ಒಳ್ಳೆಯದು ಅಂತಲೇ ಹೇಳಬಹುದು. ರಕ್ತ ಪ್ರವಾಹಕ್ಕೆ ಸಕ್ಕರೆಯ ಏರುವಿಕೆಯ ಮಟ್ಟವನ್ನು ನಿಯಂತ್ರಿಸುವಂತಹ ಮೂಲಕ ಮಧುಮೇಹ ರೋಗಿಗಳಿಗೆ ಈ ಚಹಾ ಉತ್ತಮವಾಗಿದೆ ಸ್ನೇಹಿತರೆ. ಇನ್ನು ಊಟದ ನಂತರ 1 ಕಪ್ ನೀಲಿ ಚಹಾವನ್ನು ತೆಗೆದುಕೊಳ್ಳುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯವನ್ನು ಮಾಡುತ್ತದೆ. ಆದ್ದರಿಂದ ಮಧುಮೇಹಿಗಳಿಗೆ ಇದು ಪ್ರಯೋಜನಕಾರಿಯಾಗಿದೆ. ಆದರೆ ಇದನ್ನು ತೆಗೆದುಕೊಳ್ಳಬೇಕಾದ ಪ್ರಮಾಣದ ಬಗ್ಗೆ ಜಾಗರೂಕರಾಗಿರಿ ಸ್ನೇಹಿತರೆ. ಹಾಗಾಗಿ ಸಾಕಷ್ಟು ಉತ್ತಮ ರಿಸಲ್ಟನ್ನು ಕೊಡಲಿದೆ ಅಂತಲೇ ಹೇಳಬಹುದು. ಇದರ ಜೊತೆಗೆ ದೇಹದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟ ನಿಯಂತ್ರಣಕ್ಕೆ ಶಂಖಪುಷ್ಪ ಸಹಾಯಕ ಏಕೆ ಗೊತ್ತಾ ಸ್ನೇಹಿತರೆ? ಮನೆಯಂಗಳದಲ್ಲಿ ಸುಲಭವಾಗಿ ಸಿಗುವಂಥ ಶಂಖಪುಷ್ಪ ಹೂವು ಆರೋಗ್ಯಕ್ಕೆ ಸಾಕಷ್ಟು ಪ್ರಯೋಜನಗಳನ್ನು ನೀಡುತ್ತದೆ. ಶಂಖಪುಷ್ಪದ ಉಪಯೋಗಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ನಮ್ಮ ಮನೆಯ ಅಂಗಳದಲ್ಲಿನ ಅನೇಕ ಗಿಡಮೂಲಿಕೆಗಳು, ಮಸಾಲೆ ಪದಾರ್ಥಗಳು ಆರೋಗ್ಯ ಸಾಕಷ್ಟು ಪ್ರಯೋಜನಗಳನ್ನು ನೀಡುತ್ತದೆ ನಿಮ್ಮ ಹೆಲ್ತ್ಗೆ.
ಹಿತ್ತಲ ಗಿಡ ಮದ್ದಲ್ಲ ಎನ್ನುವಂತೆ ಅದರ ಬಳಕೆ ಮಾತ್ರ ತಿಳಿದಿರುವುದಿಲ್ಲ. ಅಂತಹದೇ ಒಂದು ಸಸ್ಯ ಶಂಖಪುಷ್ಪ ಗಿಡ. ನೀಲಿ ಬಿಳಿ ಬಣ್ಣದಲ್ಲಿ ಹೂ ಬಿಡುವಂತಹ ಈ ಸಸ್ಯ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಅನೇಕ ರೀತಿಯಲ್ಲಿ ಆರೋಗ್ಯಕ್ಕೆ ಒಳಿತಾಗುವಂತೆ ಸ್ನೇಹಿತರೆ ಶಂಖಪುಷ್ಪ ಕೆಲಸ ಮಾಡುತ್ತದೆ. ಸಂಸ್ಕೃತದಲ್ಲಿ ಗಿರಿಕರ್ಣಿಕೆ ಎಂದು ಕರೆಯುವ ಈ ಸಸ್ಯ ಯಾವೆಲ್ಲ ರೀತಿ ಉಪಯುಕ್ತ ಎನ್ನುವ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಮಾನಸಿಕ ಆರೋಗ್ಯಕ್ಕೆ ಒಳ್ಳೆಯದು ಸ್ನೇಹಿತರೆ. ಯಾವ ರೀತಿ ವರ್ಕ್ ಮಾಡುತ್ತೆ ಅಂದರೆ ದೈಹಿಕ ಆರೋಗ್ಯದಷ್ಟೇ ಮಾನಸಿಕ ಆರೋಗ್ಯವು ಕೂಡ ಮುಖ್ಯವಾಗಿರುತ್ತದೆ. ಅದರಲ್ಲೂ ಏಕಾಗ್ರತೆ ನೆನಪಿನ ಶಕ್ತಿ ಸರಿಯಾಗಿರಬೇಕು ಅಂದರೆ ಸ್ನೇಹಿತರೆ ಅದಕ್ಕೆ ಶಂಖಪುಷ್ಪ ಸಹಾಯವನ್ನು ಮಾಡುತ್ತದೆ. ಮೆಮೊರಿ ಪವರ್ ಜಾಸ್ತಿ ಮಾಡಿಕೊಳ್ಬೇಕು ಎನ್ನುವರು ನಿಯಮಿತವಾಗಿ ಶಂಖಪುಷ್ಪನ ಹೂವಿನ ಟೀ ಸೇವನೆ ಮಾಡುತ್ತಾ ಬಂದರೆ ಉತ್ತಮ ಫಲಿತಾಂಶಗಳು ಪಡೆಯಬಹುದಾಗಿದೆ. ಶಂಖಪುಷ್ಪದಲ್ಲಿನ ಉತ್ಕರ್ಷಣ ನಿರೋಧಕ ಸಾಮರ್ಥ್ಯ ಮತ್ತು ಉರಿಯೂತದ ಸಾಮರ್ಥ್ಯವು ಕಲಿಕೆ, ಆಲೋಚನೆ, ನೆನಪಿಟ್ಟುಕೊಳ್ಳಬಹುದು, ನಿರ್ಧಾರ ತೆಗೆದುಕೊಳ್ಳುವುದು ಮತ್ತು ಗಮನದಂತಹ ಮೆದುಳಿನ ಕಾರ್ಯಗಳ ಮೇಲೆ ಪರಿಣಾಮ ಬೀರುತ್ತದೆ ಅಂತಲೇ ಹೇಳಬಹುದು. ಇನ್ನು ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸುತ್ತದೆ. ಕೆಲವೊಮ್ಮೆ ನಾವು ಸೇವಿಸಿದ ಆಹಾರದಲ್ಲಿ ಏರುಪೇರಾಗಿ ಸ್ನೇಹಿತರೆ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಾಗುತ್ತದೆ. ಅದನ್ನು ಶಂಖಪುಷ್ಪದ ಬಳಕೆಯಿಂದ ಸರಿಪಡಿಸಿಕೊಳ್ಳಬಹುದಾಗಿದೆ. ಇದರ ಜೊತೆಗೆ ದೇಹದಲ್ಲಿನ ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯವನ್ನು ಮಾಡುತ್ತದೆ. ನೀವು ಶಂಖಪುಷ್ಪದ ಟೀ ತಯಾರಿಸಿ ಸೇವನೆ ಮಾಡುವುದು ಉತ್ತಮ. ಇನ್ನು ಜೀರ್ಣಕ್ರಿಯೆಗೆ ಉತ್ತಮವಾಗಿದೆ ಅಂತಲೇ ಹೇಳಬಹುದು. ಸ್ನೇಹಿತರೆ ಶಂಖಪುಷ್ಪದಲ್ಲಿ ಕಂಡುಬರುವಂತಹ ಜೀರ್ಣಕಾರಿ ಗುಣಗಳು ಜೀರ್ಣಕ್ರಿಯೆಯನ್ನು ಸುಧಾರಿಸುವಲ್ಲಿ ಅತ್ಯಂತ ಪ್ರಯೋಜನಕಾರಿಯಾಗಿದೆ. ಇದು ಜೀರ್ಣಕಾರಿ ರಸಗಳ ಸ್ರವಿಸುವಿಕೆಯನ್ನು ಉತ್ತೇಜಿಸುತ್ತದೆ ಮತ್ತು ಅಗತ್ಯ ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ಹೆಚ್ಚಿಸುತ್ತದೆ ಮತ್ತು ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತದೆ. ಇದು ದ್ರವದ ಧಾರಣವನ್ನು ತಡೆಯುತ್ತದೆ ಮತ್ತು ಹೆಬ್ಬೆಟ್ಟೆಯ ಹೊಟ್ಟೆ ನೋವು, ಕಿಬ್ಬೊಟ್ಟೆಯ ಕಿಗ್ಗುವಿಕೆ, ಅಲ್ಸರೇಟಿವ್, ಅದೇ ರೀತಿ ಸ್ನೇಹಿತರೆ ಕೊಲೈಟೈಸ್ ಮತ್ತು ಕೆರಳಿಸುವಂತಹ ಕರುಳಿನ ಸಹ ಲಕ್ಷಣಗಳನ್ನು ಕೂಡ ನಿವಾರಿಸುತ್ತದೆ ಅಂತಲೇ ಹೇಳಬಹುದು. ಇನ್ನು ಹೊಟ್ಟೆಯ ಸಮಸ್ಯೆಗಳಿಗಾಗಿ ಶಂಖಪುಷ್ಪ ಸ್ನೇಹಿತರೆ ಗ್ಲೈಕೋಪ್ರೋಟೀನ್ ಸ್ರವಿಸುತ್ತದೆ. ಹೀಗಾಗಿ ಹೊಟ್ಟೆಯಲ್ಲಿನ ವಿವಿಧ ರೀತಿಯ ಹಣ್ಣುಗಳ ವಿರುದ್ಧ ಸ್ವಲ್ಪ ಪರಿಣಾಮವನ್ನು ತೋರಿಸುತ್ತದೆ ಎಂದು ಹಲವು ಅಧ್ಯಯನಗಳಲ್ಲಿ ಸಾಬೀತಾಗಿದೆ ಅಂತಲೇ ಹೇಳ್ಬೋದು. ಆದರೆ ನೆನಪಿಡಿ ಸ್ನೇಹಿತರೆ, ಯಾವ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು, ಹೇಗೆ ಸೇವಿಸಬೇಕು ಎನ್ನುವ ಬಗ್ಗೆ ನೀವು ದೇಹ ಪ್ರಕೃತಿಗೆ ತಕ್ಕ ಹಾಗೆ ವೈದ್ಯರ ಬಳಿ ಸಲಹೆ ಪಡೆದು ಸೇವಿಸುವುದು ಉತ್ತಮ. ಇನ್ನು ಅದೇ ರೀತಿ ತಲೆನೋವನ್ನು ನಿವಾರಿಸುತ್ತದೆ. ದೀರ್ಘಕಾಲದ ತಲೆನೋವು, ಉದ್ವೇಗದ ಸಮಸ್ಯೆಗಳಿಗೆ ಈ ಶಂಖಪುಷ್ಪ ಪರಿಹಾರವನ್ನು ನೀಡುತ್ತದೆ. ಸಾಮಾನ್ಯವಾಗಿ ಅತಿಯಾದ ಕೆಲಸದ ಹೊರೆ, ಒತ್ತಡ, ಆತಂಕ ಇತ್ಯಾದಿಗಳಿಂದ ತಲೆನೋವು ಉಂಟಾಗುತ್ತದೆ. ಇದು ಕಿರಿಕಿರಿಗೊಂಡ ನರಗಳನ್ನು ಸಮನಗೊಳಿಸುತ್ತದೆ, ಮೆದುಳನ್ನು ಶಾಂತಗೊಳಿಸುತ್ತದೆ ಮತ್ತು ನರಗಳ ಕಾರ್ಯವನ್ನು ಸುಧಾರಿಸುತ್ತದೆ ಅಂತಲೇ ಹೇಳಬಹುದು. ಇನ್ನು ಚರ್ಮದ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಶಂಖಪುಷ್ಪ ಹೂವನ್ನು ಒಣಗಿಸಿ ಪುಡಿ ಮಾಡಿ ಅದನ್ನು ನೀರಿನಲ್ಲಿ ಬೆರೆಸಿ ಮುಖಕ್ಕೆ ಹಚ್ಚಬೇಕು. ಇದು ಚರ್ಮವನ್ನು ಕಾಂತಿಯುತವಾಗಿಸುತ್ತದೆ. ಇದು ಚರ್ಮಕ್ಕೆ ಟಾನಿಕ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಇದರಲ್ಲಿ ಉತ್ಕರ್ಷಣ ನಿರೋಧಕ ಗುಣವು ವಯಸ್ಸಾದ ವಿವಿಧ ಚಿಹ್ನೆಗಳಾದ ಸೋಂಕುಗಳು, ಸುಕ್ಕುಗಳು, ಸೂಕ್ಷ್ಮ ರೇಖೆಗಳು, ಕಪ್ಪು ಕಲೆಗಳು, ಮೊಡವೆಗಳು ಇತ್ಯಾದಿಗಳಿಗೆ ಪರಿಣಾಮಕಾರಿಯಾಗಿದೆ ಅಂತಲೇ ಹೇಳ್ಬೋದು ಶಂಖಪುಷ್ಪದ ಪೇಸ್ಟು. ಶಂಖಪುಷ್ಪ ಟೀಯನ್ನು ಹೀಗೆ ತಯಾರಿಸಿ ಒಳಿತಾಗಲಿದೆ. 1 ಕಪ್ 3 ಅಥವಾ 4 ಒಣಗಿದ ಶಂಖಪುಷ್ಪ ಹೂವುಗಳನ್ನು ಸ್ನೇಹಿತರೆ ಸೇರಿಸಿ ಮತ್ತು 150 ಮಿಲಿ ಬಿಸಿ ನೀರನ್ನು ಹಾಕಿಕೊಳ್ಳಿ. ಹೂವುಗಳನ್ನು 5 ನಿಮಿಷಗಳ ಕಾಲ ಕುದಿಸಿಕೊಳ್ಳಿ. ನಂತರ ಸೇವನೆ ಮಾಡುವುದು ಉತ್ತಮ. ಇನ್ನು 1 ಟೀ ಸ್ಪೂನ್ ನಿಂಬೆ ರಸ ಅಥವಾ ಅರ್ಧ ಟೀ ಸ್ಪೂನ್ ಜೇನುತುಪ್ಪವನ್ನು ಸೇರಿಸಿ ಸೇವನೆ ಮಾಡಬಹುದು ಸ್ನೇಹಿತರೆ. ನೆನಪಿಡಿ, ನಿಮ್ಮ ಆರೋಗ್ಯಕ್ಕೆ ಸರಿ ಹೊಂದುವುದಾದರೆ ಮಾತ್ರ ಸೇವಿಸಿ, ಇಲ್ಲವಾದರೆ ವೈದ್ಯರ ಸಲಹೆ ಪಡೆದು ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು ಎನ್ನುವುದನ್ನು ತಿಳಿದುಕೊಳ್ಳಿ, ಒಳಿತಾಗಲಿದೆ. ಶಂಖಪುಷ್ಪದಿಂದ ಸ್ನೇಹಿತರೆ ಏನೆಲ್ಲ ಅದೃಷ್ಟ ಇದೆ, ಏನೆಲ್ಲ ಸಮಸ್ಯೆಗಳು ನಿವಾರಣೆಯಾಗಲಿದೆ ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮ ಮನೆಯಲ್ಲೂ ಕೂಡ ಶಂಖಪುಷ್ಪ ಇದ್ದರೆ ಇಷ್ಟೆಲ್ಲ ಬೆನಿಫಿಟ್ ಇರುವಂತಹ ಹೂವನ್ನು ಸ್ನೇಹಿತರೆ ಹೂವು ಮತ್ತು ಬೇರನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡ್ತಾನೆ ನೋಡ್ತಿದ್ರೆ ಲೈಕ್ ಮಾಡಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ.
ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸ್ನೇಹಿತರೆ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.